ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ಕಂದ ನಿಮ್ಮವನೆಂದು ಕಾಣಿರಿ ತಪ್ಪಲಿಯ ಈ ಕರುವನು. ಅಗಳ ಪಾಪ ಯಾತೆಲ್ಲ ಅದು ಕೊಯ್ಯಾಗಿ ಇಟ್ಕೊಂಡ್ಬಂದಿದೀಯ, ಏನದು? ಅಜಯ್, ಮತ್ತೆ ಏನ್ ಗೊತ್ತೇ, ನಾನು ಜಾನಪದ ಗೀತೆ ಆಡ್ಬೇಕು. ನಮ್ಮ ಸ್ಕೂಲಾಗೆ ಪ್ರತಿಭಾ ಕಾರಂಜಿ ಐತೆ, ಬ್ಯಾರೆ ಬೇರೆ ಸ್ಕೂಲ್ನವರೆಲ್ಲ ಬರ್ತಾರ ಹಾಡ್ ಹೇಳಕ್ಕೆ ಅಂತ ಹೇಳಿದ್ನಲ್ಲ, ಜ್ಞಾಪನಕ್ಕೆ ಐತೆ ನಿಂಗೆ? ಆಗಡೆ ಮರೆಯಕ್ಕಾಕೈತೇನಪ್ಪ. ನನಗ್ ಜಾನಪದ ಗೀತೆ ಹೇಳ್ಕೊಂಡ್ ಕೊಡು ಅಂತಾನ ಜೀರ್ಗೆ ಹರಿತಿದ್ದಲ್ಲ, ಮರೆಯಕ್ಕಾಕೈತೆ? ಹ್ಞೂ ಕಣಜಿ, ಅದ್ರಾಗೆ ನಂಗೆ ಫಸ್ಟ್ ಪ್ರೈಸ್ ಅಂತು ಕಣಜಿ. ಅಲ್ವೇ ಇಲ್ಲ ಮೋಟ್ ನನ್ನ ಮಗ ನೋಡು, ಪ್ರೈಸ್ ಎಲ್ಲ ಗೆದ್ಕೊಂಬಂದೆ. ಅಲ್ ಕಣಲ್ಲ ಪಾಪ, ನಿನಗ್ ಫಸ್ಟ್ನೇ ಪ್ರೈಸ್ ಕೊಟ್ಟವ್ರೆ ಅಂದ್ರೆ ಇನ್ ಮಿಕ್ದವರೆಲ್ಲ ಅಷ್ಟು ಕೆಟ್ಟದಾಗ ಆಡಿವೆ ನಿಮ್ ಸ್ಕೂಲಾಗೆ. ಫಸ್ಟ್ನೇ ಪ್ರೈಸ್ ಗೆದ್ಕೊಂಡ್ ಬಂದಿದೀನಿ ಕಷ್ಟಪಟ್ಟು. ಜಾನಪದ ಗೀತೆ ಹೇಳಿ ಅಂದ್ರೆ ಅಷ್ಟು ಕೆಟ್ಟದಾಗ ಆಡಿವೆ ಅಂತ ಕೇಳ್ತಲ್ಲ, ನೀವ್ ಬರ್ಬೇಕಾಗಿತ್ತು. ಇನ್ನು ಎಂತ ಚೆನ್ನಾಗಿ ಆಡಿದ್ರು ಗೊತ್ತೇ, ಎಲ್ಲಾರು ಬೇರೆ ಬೇರೆ ಸ್ಕೂಲ್ನವರು. ಅಂತದ್ರಾಗೆ ನಾನು ಎಲ್ಲರ್ಕಿಂತ ಚೆನ್ನಾಗಿ ಆಡಿ ಫಸ್ಟ್ನೇ ಪ್ರೈಸ್ ಗೆದ್ಕೊಂಬಂದಿರೋದು. ಕಷ್ಟಪಟ್ಟು ಗೆದ್ಕೊಂಬಂದ್ರೆ ಎಲ್ಲ ಅಷ್ಟು ಕೆಟ್ಟಾಗ ಆಡಿರ ಅಂತ ಕೇಳ್ತೈತಿ ಈ ಅಜ್ಜಿ. ಎಲೆ 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 ನೋಡಪ್ಪು, ನನ್ ಮೋಡ್ ಮೆಣಸಿನ್ಕಾಯಿ ಮಕದಾಗೆ ಹಂಗೇನ ಕುಣಿತೈತಿದೆ ದೇವ್ರು ಬಂದು. ನಿನಗ್ ತಮಾಷೆ ಕಣಜ ಜೋಯ್, ಎಷ್ಟು ಕಷ್ಟ ಇರ್ತೈತಿ ಗೊತ್ತೇ. ಅಲ್ಲಿ ಮೇಷ್ಟ್ರು ಕರೀತಾರಲ್ಲ, ಮುಂದ್ಗಡಿಗೆ ಬಂದು ಎಲ್ಲ ಹುಡುಗರು ಕುಂತಿರ್ತಾರೆ. ಅವ್ರನ್ನ ಮುಂದ್ಗಡಿಗೆ ಡಯಾಸ್ ಮ್ಯಾಕ್ ಬಂದು ಅವ್ರನ್ನೇನ ನೋಡಿದ್ರೆ ಹಂಗೆ ಪೀಜು ಮ್ಯಾಕ್ ಹೇಳ್ಕೊಂತವೆ. ನಿಂಗೆ ಹೆಂಗ್ ಗೊತ್ತು, ನೀನ್ ನೊಬ್ಚ ಇಲ್ಲಿ. ಊನಪ್ಪು, ಹಂಗೆ 4 ಜನದ ಮುಂದಕ್ಕೆ ಬಂದು ಮಾತಾಡಂಗ್ ಕಲ್ತ್ರೆ ಅಲ್ವೇ ಬಾಯಿ ಹೋಗೋದು. ನೀನು ಹಿಂಗೆ ಅದ್ರಿಕೊಂಡು ಹಿಂದೆನೆ ಇದ್ರೆ 4 ಜನದ ಮುಂದೆ ಮಾತಾಡಕ್ ಆಕೈತೆ? ಅವೆಲ್ಲ ಕಲ್ತ್ಕೋಬೇಕು ಈ ವಯಸ್ಸಿನಾಗೆನ. ಹ್ಞೂ ಕಣಜೈ, ನನ್ನೇನ್ ಸಾಮಾನ್ಯದ ಅನ್ಕೊಂಡಿದ್ದೆ. ನಿನ್ ಮೊಮ್ಮಗ ಪುಟ್ರಂಗತಿ ಮೊಮ್ಮಗ ಅಂದ್ಮೇಲೆ ಅದೆಲ್ಲ ಮಾಡೇ ಮಾಡ್ತೀನಿ. ಹೆಂಗೆ ಫಸ್ಟ್ನೇ ಪ್ರೈಸ್ನ ಗೆದ್ಕೊಂಡ್ ಬಂದಿರೋದು ಅಣ್ಣ ಬಾಂಡು. ಈ ಬಿತ್ರಾಟ್ ಏನ್ ಕಮ್ಮಿ ಇಲ್ಲ, ಶನ ಬಿತ್ರ. ಯಾಸೇಟ ಲೇ ಪಾಪ, ಇದು ಪ್ರೈಜ್ ಬರೋ ಅಂತದ ಯಾವ ಹೇಳ್ದಲ್ಲ ಪಾಪ? ನಾನೇ ಇದು ಮಾಯದಂತ ಮಳೆ ಬಂತಣ್ಣ ಮದಕಾದ ಕೆರೆಗೆ ಅಂತ ಐತಲ್ಲ ಜೈ. ಅದನ್ನ ಹೆಂಗ ಲೋಕ ಅವ್ರ ಮನೆಗೆ ಒಂದು ಪುಸ್ತಕ ಇತ್ತಲ್ಲ, ಅದ್ರಾಗ ತೋರ್ಸಿದ್ದ. ನಾನು ಅದ್ರಾಗ ನೋಡ್ಕೊಂಡು ಚೆನ್ನಾಗಿ ರಾತ್ರಿ ಎಲ್ಲನ ಗೊತ್ತು ಮಾಡಿ ಹೋಗಿ ಬೆಳಿಗ್ಗೆ ಸ್ಕೂಲಾಗೆ ಪ್ರತಿಭಾ ಕಾರಂಜಿಗೆ ಹೇಳಿದ್ದು. ಅಲ್ಲಿ ಬಂದಿದ್ರಲ್ಲ ಮೇಷ್ಟ್ರು, ಅವ್ರು ಶಬಾಷ್ ಕಣ ಮಂಜ, ಚೆನ್ನಾಗಿ ಹೇಳ್ದೆ ಕಣಪ್ಪ ಅಂತ ಅಂದ್ರು ಕಣ ಜೈ. ಕಣಪ್ಪ, ಜಾಣ ನನ್ನ ಮೊಮ್ಮಗ. ಹಂಗೆ 4 ಜನದ ಕೈಲಿ ಒಳ್ಳೆ ಮಾತು ಅನ್ನಿಸ್ಕೋಬೇಕು, ಒಳ್ಳೆ ಹುಡುಗ ಅನ್ಸ್ಕೋಬೇಕು ಕಣಪ್ಪ. ಇವಾಗ ಅನ್ನಿಸ್ಕೊಂಡ್ ಬಂದಿಲ್ವೇ? ಅವ್ರ ಮೇಷ್ಟ್ರು ಹೆಂಗ್ ಹೇಳಿದ್ರು ಗೊತ್ತೇನ ಜೈ? ವೆರಿ ಗುಡ್ ಕಣಪ್ಪ ಮಂಜ, ಚೆನ್ನಾಗ್ ಕಾಡ್ತೆ, ಬೋಲ್ ಚೆನ್ನಾಗ್ ಕಾಡ್ತೀಯ ಅಂತ ಅಂದ್ರು. ವಾಗ್ಲಿರು ಎಲ್ಲಾರು ಒಂದು ನನ್ನ. ಅದಕ್ಕೇನ ಅಣ್ಣಯ್ಯ ತೆಂಗಿನ ಮರದ ಮ್ಯಾಕ್ ಹೋಗ್ಯವನಿ, ಇನ್ ಇಳ್ಸಕ್ಕೆ ಯೋಸ್ ಎಡಿ ತಂದು ಹಾಕ್ಬೇಕು, ಇಳಿಯೋ ಅಂತಾನೆ. ಈ ಒಜ್ಜಿ ನೋಡಲ್ಲ, ನಾನು ಏನು ವಾಗ್ಲಿರು ಅಂತ ಹೇಳಿದ್ರೆ ತೆಂಗಿ ಮರದ ಮ್ಯಾಕ್ ಹೋಗ್ತೇವನಿ ಅಂತಾನೆ. ನನಗೆ ಮರ ಹತ್ತಕ್ಕೆ ಬರಲ್ಲ, ತೆಂಗಿ ಮರ ಎಲ್ಲತ್ಲಿ ಈ ಒಜ್ಜಿ ಹೇಳದ್ ನೋಡು. ಅಜ್ಜಿ ಒಂದೇ ಅಲ್ಲ, ಆ ಕಡೆ ತಿರ್ಕೊಂಡು ನೋಡು, ಇನ್ನೊಂದು ಫಸ್ಟ್ ಪ್ರೈಸ್ ತಗೊಂಡಿರೋ ಮಹಾನುಭಾವ ಬಂದವನಿ. ಗಳಗಳಗಳಲ್ಲ ಪಾಪ ಲೋಕಿ, ನಿಂಗೂ ಬಂತೇನ ಫಸ್ಟ್ ಪ್ರೈಸ್? ಜಾಡ್ರ ಕಣಪ್ಪ ನನ್ನ ಮೊಮ್ಮಕ್ಳಿಬ್ರನ್ನ. ಓಹೋ, ನೀನ್ ಯಾತದ್ ನೋಡಿದ್ದಪ್ಪ? ನೀನ್ ಹಾಡು ಹೇಳಿದ್ದ, ಡ್ಯಾನ್ಸ್ ಗೇನ್ಸ್ ಮಾಡಿತ್ತು? ಅಜಯ್, ಪುಟ್ರಂಗಜ್ಜಿ, ಹಾಡು ಹೇಳಿರ್ಲಿಲ್ಲ, ಡ್ಯಾನ್ಸ್ ಮಾಡಿರ್ಲಿಲ್ಲ. ನಾನು ಮೊನ್ನೆಗೆ ಗಣೇಶನ್ ಮಾಡಿದ್ದೆ, ಅದಕ್ಕೆ ನನಗೆ ಫಸ್ಟ್ ಪ್ರೈಸ್ ಕೊಟ್ಟಿರೋದು ಕಣಜ್ಜಿ. ಅಲ್ವೇ? ಉಂಕಣಪ್ಪು, ನಮ್ಮ ಮಂಜು ಅವಾಗ ಹೇಳನು, ಮೊನ್ನೆಗೆ ಲೋಕ ಬೋಲ್ ಚೆನ್ನಾಗಿ ಮಾಡ್ತಾನೆ, ಗಣೇಶನ್ನ ಕಾರ್ನ ಬಸ್ಸ ಎಲ್ಲ ಮಾಡ್ತಾನೆ ಅಂತಾನ. ಕಣಜಿ, ಈ ಸತಿ ನಾ ಕಾರು ಬಸ್ ಯಾತದ್ದು ಮಾಡಿರ್ಲಿಲ್ಲ, ಗಣೇಶನ್ ಮಾಡಿದ್ದೆ. ಗಣೇಶನ್ ನೋಡಿ ಬಂದಿದ್ದಾರ ಮೇಷ್ಟ್ರು, ಬ್ಯಾರೆ ಸ್ಕೂಲ್ನವರು ಪ್ರತಿಭಾ ಕಾರಂಜಿ ಮಾಡಕ್ಕೆ ಬಂದಿರ್ತಾರಲ್ಲ, ಅವರು ವೆರಿ ಗುಡ್ ಕಣಪ್ಪ ಲೋಕೇಶ, ಚೆನ್ನಾಗ್ ಮಾಡಿದ್ದ ಅಂತ ಒಂದು ಮಣ್ಣಾಗ ಯೋಸೊಂದ್ ಜನ ಮಾಡಿದ್ರು ಕಣಜಿ. ಬಸ್ ಅಂತೆ, ಆನೆ ಅಂತೆ, ಏನೇನೋ ಮಾಡಿದ್ರು. ನನ್ಗೆ ಕೊಟ್ರು ಕಣಜಿ ಫಸ್ಟ್ ಪ್ರೈಸ್. ಕಣಪ್ಪ, ಹಂಗೇನೆ ಎಲ್ಲಾರ ತೋಲೂನು ಒಳ್ಳೆ ಹುಡುಗರು ಅಂತ ಹೆಸರು ತಗೋಬೇಕು. ಹೆಂಗ? ಕಣಜಿ, ಈಗೇನು ಒಳ್ಳೆ ಹುಡುಗರು ಅಂತ ಅಂಬಲ್ವೇ ನಮ್ಮನ್ನ? ಅಂತಾರೆ.
ಹ್ಮ್ ಒಳ್ಳೆ ಬುದ್ಧಿ ಕಲ್ತ್ಕೋಬೇಕು ಹಂಗೇನ. ಯಾವ್ದಾನ ಕೆಟ್ಟ ಹುಡುಗರು ಸವಾಸ ಮಾಡೋದು ಅದು ಇದು ಕೋಲಿಯೋದು ಏನು ಮಾಡ್ಬಾರ್ದು ಕಣ್ರಪ್ಪ. ಹೆಂಗ ಏನಿಲ್ಲ ಏನೋ ಗೊತ್ತಾತ ಅವ್ರವ್ರ ಜೊತೆಗೆ ಹೋಗಿ ಅತ್ತ ಇತ್ತ ಆಡಕ್ ಪಾಡಕ್ಕೆ ಬ್ಯಾರೆ ಕಡೆ ಹೋಗಿ ಅವ್ರ ಏನ್ ಮತ್ ಗೊತ್ತಾದ್ರೆ ಪಾರ್ಕೆ ಪಾರ್ಕೆ ಮುರಿಯ ತಕ ಕೊಡ್ತೀನಿ ಇಬ್ರು. ಅಲ್ಲಕ್ಕನಲ್ಲಕ್ಕಿ ನಮ್ಮ ಈ ಮೋಟ್ ಮೆಣಸಿನ್ಕಾಯಿ ಗಡ್ಡೆ ಪಂಡ್ರಪಟ್ ಮಂಜುಂಗೆ ಮೊದಲನೇ ಪ್ರೈಸ್ ಕೊಟ್ಟವ್ರಲ್ಲ ಅಂತ ಚೆನ್ನಾಗಿ ಹೇಳಿನಿ. ಆತ್ ನೋಡಲ್ಲ ಇವತ್ತಿನ ಈಗ ಹಿಂಗೆ ಒಂದ್ 4 ಜನತೆಗೆ ಹಿಂಗೆ ಹೇಳ್ಕೊಂಡ್ಬಿಟ್ರೆ ಮುಗ್ದೋತಲ್ಲ ನನ್ ಮಾನ ಮರ್ಯಾದೆ ಪ್ರಶ್ನೆ. ನಾನ್ ಸ್ಕೂಲಿಗೆ ಹೋಗೋದು ಹೆಂಗೆ ಇವನ್ ಮುಂಜ ಸುಮ್ನೆ ಕೆಟ್ಟದಾಗ ಆಡಿರ್ಲಿರು ಕೊಟ್ ಕಳ್ಸವ್ರೆ ಅಂತಾರ ಅಷ್ಟೇನ. ಸುಮ್ಮನೆ ಕುಕ್ಕಳ ಜೊತೆ ಕೇಳೋದ್ ನೋಡಿ ಒಜ್ಜಿ. ಓಹೋ ಆತ್ ನಿಲ್ಸು. ನಾನೇನ್ ಬ್ಯಾರ ಕೈಲಿ ಕೇಳಿದೆ, ಲೋಕಿ ಕೈಲಿ ಕೇಳ್ದೆ. ಇವನು ಶೆಡ್ಡಿ ಇಲ್ದೆಲ್ಲ ಓಡಾಡ್ತಾನೆ. ಬೆಳಗ್ಗೆ ಹೊತ್ತು ತೊಳೆಯಕ್ ನಾನೇ ಬರ್ಬೇಕು. ಮಾನ ಮರ್ಯಾದೆ ಬೇರೆ ಇವನ್ಗೆ. ಮೋಟ್ ನಂಗಡ್ಡಿ. ಯಪ್ಪ ಈ ಒಜ್ಜಿ ನನ್ ಮಾನ ಮರ್ಯಾದೆ ಎಲ್ಲ ಕಾಳಿತೈತೆ. ಯಾರನ್ನ ಕೇಳಿದೆ ಇವಾಗ ನೀನ್ ಕಾಳಿತೀಯ ಅಂತಾನ. ಇತ್ಲಿಂದ ಕೊಟ್ಟಿದ್ರೆ ಫಸ್ಟ್ ಪ್ರೈಸ್ನ ತಗೊಂಡ್ ಡಬ್ಬ ಹಾಕ್ತೀನಿ ಮೇಲೆ. ಸುಮ್ಮನೆ ನಿಂತ್ಕೊಳ್ಳ, ನಾನು ಅವನ್ ತಾವ್ ಮಾತಾಡ್ತಿರೋದು. ಏನ ಪಾಪ ಲೋಕ ಈ ನಂಗೆ ಗಡ್ಡೆ ಇವನ್ ಮಾನ ಮರ್ಯಾದೆ ಇರೋನು ಸೇನೇನ ಸಿಡ್ಡಿಲ್ದಂಗ್ ಓಡಾಡ್ತಾನೆ ಬೆಳಗ್ಗೆ ಹೊತ್ತು. ಮಾನ ಮರ್ಯಾದೆ ಐತಲ್ಲ ಇವನ್ಗೆ ಅಂತ ಚೆನ್ನಾಗ್ ಕಾಡಿಳಿನೆ ನಮ್ ಪಾಪ. ಕಣ ಜೈ. ಎಂತ ಚೆನ್ನಾಗ್ ಕಾಡಿದ ಗೊತ್ತಾ ಮುಂಜ. ಮತ್ತೀಗ ಸುಮ್ನೆ ಕೊಡ್ತಾರೆ ಫಸ್ಟ್ನೇ ಪ್ರೈಜ. ಇನ್ನ ಎಷ್ಟ್ ಚೆನ್ನಾಗ್ ಕಾಡಿದ್ರು ಗೊತ್ತೇ ಬೇರೆಲ್ಲನೆ ಅವ್ರ ಎಲ್ಲಾರ್ಕಿಂತನೂ ಚೆನ್ನಾಗ್ ಕಾಡಿ ಮುಂಜ ಫಸ್ಟ್ನೇ ಪ್ರೈಸ್ ಗೆದ್ದಿರೋದು. ಜೈ ನೀನ್ ಹಿಂಗೊಂದ್ರೆ ಬೇರೆ ಬಿಡ್ತಾರೆ. ಲೋಕ ಐ ಲವ್ ಯು ಕಣ, ಐ ಲವ್ ಯು. ಇನ್ನೊಂದ್ಸತಿಯ ಗೊತ್ತಾಗ್ಲಿ ನನ್ ಮೊಮ್ಮಗ ಏನ ಫಸ್ಟ್ನೇ ಪ್ರೈಸ್ ಗೆದ್ಕೊಂಬಂದವನೇ ಅಂತ ಖುಷಿ ಪಡೋದ್ ಬಿಟ್ಟು ಅಂತ ಚೆನ್ನಾಗ್ ಕಡಿಮೆ ಅಂತ ಲಾವಣಿ ಮಾಡ್ಕೊಂಡು ಹೋಗೈತಿ ಒಜ್ಜಿ. ಇಲ್ಲಿ ಆದ್ ಬಿಡ್ರು. ಮೋಟ್ ನಂಗಡ್ಡೆ ಇಬ್ರು ಸೇರ್ಕೊಂಡು ಫಸ್ಟ್ನೇ ಪ್ರೈಸ್ ತಂದಿದೀವಿ ಅಂತಾನ ನನ್ನ ಮೇಲೆ ಬಂದಿದಿರಲ್ಲ ಇಬ್ರು ಸೇರ್ಕೊಂಡು. ಸರಿ ಒಳ್ಳೇದು. ಅಲ್ಲಿ ಒಳಗಡೆ ಕಿಕ್ಕಿ ಓದೋದ್ ಬರೆಯೋದ್ ಮಾಡ್ಕೊ ಹೋಗ್ರಿ. ಎಂತ ನಾಟಕ ಆಡ್ತಿದ್ದಿ. ನೀನ್ ಏನೋ ಹೇಳಿದ್ದೆ ಪ್ರೈಜ್ ಗೆದ್ಕೊಂಬಂದ್ರೆ ಏನೋ ಮಾಡ್ತೀನಿ ಅಂತಾನೆ. ಈಗಾಲೇನ ಏನು ಗೊತ್ತೇ ಇರೋನ ಪಾಪ ಅಂಬಂಗೆ ಒಳಕಿ ಓದ್ಕ ಹೋಗ್ರಿ ಅಂತ ಕೇಳ್ಚಲ್ಲ ನೀನು. ಇದು ನ್ಯಾಯ ಏನಜ್ಜಿ, ಇದು ಧರ್ಮ ಏನಜ್ಜಿ? ನಿಂಗೇನು ಚೂರು ಗೊತ್ತಾಗಲ್ಲ ಏನಜ್ಜಿ? ಗಡ್ಡಳಾಗಿ ನೀನೇ ಮಾತು ತಪ್ಚಲ್ಲ ಜೈ. ಯಾತದ ಅಪ್ಪಯ್ಯ ನಾನ್ ಯಾತದ ಹೇಳಿದ್ದೆ ಮಾಡ್ಕೊಡ್ತೀನಿ ಅಂತಾನ. ಇಲ್ದವೆ ಹೇಳ್ತಾನೆ. ಇದರಿಂದ ತಗೋದ್ ಕೊಟ್ಟಿರೆ ಯಪ್ಪ ಜೋಯ್ ಪ್ರೈಜ್ ಗೆತ್ಕೊಂಬಂದ್ರೆ ಕೋಳಿ ಸಾರ್ ಮಾಡಿರ್ತೀನಿ ಅಂತ ಹೇಳಿದ್ದಲ್ಲ ಅಜ್ಜಿ. ಜೋಯ್ ಹಿಂಗ್ ಮಾಡ್ಬಾರ್ದು ಕಣಜಿ. ಆಸೆ ಪಾಸೆ ಮಾಡ್ದಂಗ ಆಗಲ್ವೇನಜ್ಜಿ? ಕಣ್ಣು ಕುಟ್ರೆ ಎದಳ್ತಾವ ಬೆಳಿಗ್ಗೆ ಅಷ್ಟೊತ್ತಿ ನೀನ್ ಮಾಡ್ಲಿಲ್ಲ ಅಂದ್ರೆ. ಕಣ ಜೊತೆ ಪುಟ್ಟಾಜಿ ನಾನು ಇರ್ಲಿಲ್ವ ಅವಾಗ ನೀನ್ ಹೇಳ್ದಾಗ ಪ್ರೈಜ್ ಗೆತ್ಕೊಂಬಂದ್ರೆ ಕೋಳಿ ಸಾರಂಗ್ ಉಂಬಕ್ಕಿಕ್ತೀನಿ ಅಂತ ಹೇಳಿದ್ದೆ ತಾನೆ. ಈಗ ಇಬ್ರು ಪ್ರೈಜ್ ಗೆತ್ಕೊಂಬಂದಿದೀವಿ. ಇಕ್ಕು ಕೋಳಿ ಸಾರ್ ಮಾಡಿ ನಾವು ಉಣ್ತೀವಿ. ಉಣ್ಕೊಂಡ್ರ ಅಪ್ಪ ಇದೀರ. ಈಗ ಗ್ಯಾಪ್ನಕ್ ಬಂದ ಕಣ್ರ. ಅಯ್ಯೋ ಮಾರ್ತ ಬಿಟ್ಟಿದೆ ಕಣ್ರ. ಅದು ಏನ್ ಗೊತ್ತೇ ಮತ್ತೆ ಈ ಗೃಹಲಕ್ಷ್ಮಿ ದುಡ್ಡಿ ತಿಂಗಳದು ಇನ್ನ ಬಂದಿಲ್ಲ ಕಣ್ರಪ್ಪ. ಬತ್ತಿದ್ದಲೇನೆ ಹೋಗ್ ಕೋಳಿ ತೋರಿಸಿದಲೇನೆ ಸಾರ್ ಮಾಡಿಕ್ತೀನಿ. ಈ ಸತಿನ ಇನ್ನ ಬಂದಿಲ್ವಲ್ಲ ದುಡ್ಡೆಲ್ಲದ್ ಬರ್ತೈತಿ ಹೇಳ್ರಪ್ಪ ನಂಗೆ. ಬತ್ತಿದ್ದಲೇನೆ ಮಾಡಿ ಸಿಕ್ತೀನಿ ಬಿಡ್ರಿ. ಇಂಥವ್ ಮಾಡ್ಬಿಡ್ಕಣಜಿ ನೀನು. ಈ ಸತಿ ಇದು ಎಂದದಪ್ಪ ಚೀಟಿ ಕಟ್ಟಕ್ಕೂ ಅಮ್ಮ ಇಂತಲ್ಲ ಇಸ್ಕೊಂಡ್ ಕೊಟ್ಟಿದ್ದ. ನೀನ್ ಏನು ಮಾಡೇ ಇಲ್ಲ. ಹೋದ್ ತಿಂಗಳು ಗೃಹಲಕ್ಷ್ಮಿ ದುಡ್ಡ ಮಸ್ತಾಗ ಹೋಯ್ತೆ ನಿಂತ ದುಡ್ಡು. ಇಂತ ಕೆಲಸ ಮಾಡಿದ್ರೆ ನಾನು ಇದನ್ ತೆಗೆದು ಪ್ರೈಸ್ ತೆಗೆದು ಯಾಸಿತೀನಿ ಅಷ್ಟೇನ. ಪಾಪ ಇಲ್ಲ ಕಣ, ನಿಮ್ಮ ಅಮ್ಮ ಇಂತಲ್ಲ ಈಸ್ಕೊಟ್ಟಿದ್ದು ಯಾತ್ಕನ ಬೇಕಾಕೈತೆ. ಇನ್ನ ಮುಂದಿನ ತಿಂಗಳು ಗೃಹಲಕ್ಷ್ಮಿ ದುಡ್ಡು ಹಾಕತಕನ ಯಾತ್ಕನ ಕಾಯಿಲೆ ಕಸಲೆ ಬಂದ್ರೆ ಬ್ಯಾಡ್ರಿ ದುಡ್ಡು. ಅದಕ್ಕೇನ ಇಟ್ಕೊಂಡಿದೀನಿ ಕಣಪ್ಪ. ನನಗ ಅವೆಲ್ಲ ಗೊತ್ತಿಲ್ಲ. ನನ್ಗೀಗ ಕೋಳಿ ಸಾರ್ ಮಾಡು. ಇಲ್ಲ ಅಂದ್ರೆ ನಾನು ನಾಳೆ ಸ್ಕೂಲಿಗೆ ಹೋಗಲ್ಲ, ಇಲ್ಲೇ ಇರ್ತೀನಿ. ಆಚೆಗೆ ಮನಿಕೊಂತೀನಿ. ನಾನು ಒಳಗ್ ಬರಲ್ಲ. ನನ್ ಪ್ರೈಜು ಒಳಗ್ ತಗೊಂಡ್ ಹೋಗಲ್ಲ. ಇಲ್ಲಿ ಆಚೆ ಜಪ್ತಿ ಐತಲ್ಲ ಆ ಜಪ್ತಿ ಮೇಲೆ ಮನಿಕೊಂತೀನಿ ಅಷ್ಟೇ. ನಾನು ಒಳಗ್ ಬರಲ್ಲ. ಅಯ್ಯಯ್ಯ ಹೊರ್ಸ್ಕೊಂತಾನಪ್ಪ ಹಂಗೇನ. ಈ ನನ್ ಗಡ್ಡೆ ಒತ್ತನ್ಗೆ ಬಾಯಾಗ ಬಂದ್ರೆ ಮುಗೀತು. ಇನ್ ಆಗಿ ಬಿಡ್ಬೇಕದು. ನಿಲ್ಸೋ ಏನು ಒಳಕ್ ಬರ್ದಂಗ ಏನು ಸತ್ಯಾಗ್ರಹ ಮಾಡ್ತಾನೆ ಈ ವಯಸ್ಸಿಗೆನ.
ಬೆಳಿಗ್ಗೆ ಕಾಳಿ ತಿಕ್ಕ ತೊಳೆಯಕ್ಕೆ ಅವಾಗಿರೋದು ಸತ್ಯಾಗ್ರಹ. ಸರಿ, ಇಬ್ರು ಹೋಗಿ ಜೊತೆಯಾಗಿ ಅಲ್ಲಿ ಮರಿಯಣ್ಣ ಅಂಗಡಿಗೆ ನಮ್ಮ ಅಜ್ಜಿ ಹೇಳ್ತು ಅಂತ ಹೇಳಿ ಒಂದ್ ಕೋಳಿನ ಕತ್ತರಿಸ್ಕೊಂಡ್ ಬರ್ರಿ, ಮಾಡಿಕ್ತೀನಿ. ಆತು. ಇದು ಇದು ನಮ್ಮ ಅಜ್ಜಿ ಅಂದ್ರೆ. ಅಜ್ಜಿ, ಐ ಲವ್ ಯು ಅಜ್ಜಿ. ಪಟ್ಕಿಟ್ಟೆ ಸೀರೆ ಬಿಟ್ಟೆನು ಹೋಗದ್ ಕರಿಯ. ಪಂಡ್ರಪಟ್ಟು ಬಾರ ಬಾರಲ್ಲ ಲೋಕ. ಇವತ್ತು ನಮ್ಮ ಮನೆಯಲ್ಲಿ ಕೋಳಿಯ ಸಾರು, ಕೋಳಿಯ ಫ್ರೈ ಎಲ್ಲ ಮಾಡಿಸುತ್ತೇವೆ. ಚೆನ್ನಾಗಿ ಚಿಚ್ಚಿ ಬ್ಯಾಟಿಂಗ್ ಆಡೋಣ. ಬಾರ ಬಾರ, ಮರಿಯಣ್ಣಂಗಿಗೆ ಹೋಗಿ ಕೋಳಿ ಕತ್ತರಿಸ್ಕೊಂಡ್ ಬರೋಣ. ಆಯ್ತು ಮಹಾಪ್ರಭುಗಳೇ, ಮಂಜು ಮಹಾಪ್ರಭುಗಳೇ, ಮುಂದ್ ನಡೀರಿ ನೀವು, ನಾನು ಹಿಂದ್ ಬರ್ತೀನಿ. ಏನಪ್ಪ ಮಂಜಣ್ಣ, ಮಂಜ ಲೋಕ ಇಬ್ರು ಬಂದ್ಬಿಟ್ಟಿದ್ದೀರಾ, ಏನ್ ಸಮಾಚಾರ? ಅಣ್ಣ ಮರಿಯಣ್ಣ, ಇದು ನಮಗೆ ಒಂದ್ ಕೋಳಿ ಕತ್ತರಿಸ್ಕೊಡು. ನಮ್ಮ ಅಜ್ಜಿ ಹೇಳ್ತು ಆಮೇಕಿಂದ ಬಂದು ದುಡ್ಡು ಕೊಡ್ತೈತಂತೆ. ಒಂದ್ ಕೋಳಿ ಕತ್ತರಿಸ್ಕೊಡು ಮರಿಯಣ್ಣ. ಆತ್ ಹೇಳಪ್ಪ. ಏನ್ ಸ್ಪೆಷಲ್ ಇವತ್ ಕೋಳಿ ಸಾರ್ ಜೋರಾಗಿ ಮಾಡ್ತಿದ್ದೀರಾ? ಏನ್ ಹಬ್ಗಿಬ್ಬ ಮಾಡ್ತೀರಾ ನಾವು? ಲೋಕ, ಈ ಬೋರ್ಡ್ ಮರಿಯಣ್ಣ ತಲಾರಟೆ ನೋಡ್ಲ. ನಾವ್ ಹಬ್ಬನ ಮಾಡ್ತೀವಿ, ಯಾವ್ದನ ಮಾಡ್ತೀವಿ, ಕತ್ತರಿಸ್ಕೊಡೋದ್ ಬಿಟ್ಟು ತಲೆಲ್ಲ ಮಾತಾಡ್ತಾನಲ್ಲ. ಅದಕ್ಕೆ ಕಣೋ ಮಂಜ, ತಲೆಗೆ ಮಾತಾಡಿ ಮಾತಾಡಿ ಅಣ್ಣನ ತಲೆ ಒಂದು ಕೂದಲೇ ಇಲ್ಲ. ಸುಮ್ಮನಿರಲು ಲೋಕ, ಕೇಳಿಸತು. ಅಣ್ಣ, ನಾವು ಪ್ರತಿಭಾ ಕಾರಂಜಿಗೆ ಇಬ್ರು ಫಸ್ಟ್ನೇ ಪ್ರೈಜ್ ಗೆದ್ಕೊಂಬಂದ್ವಿ. ಅದಕ್ಕೆ ನನ್ನ ಅಜ್ಜಿ ಒಳ್ಳೆ ಕೆಲಸ, ಹೆಂಗೋ ಗೆದ್ದು ಬಂದಿದ್ದೀರಾ, ಕೋಳಿ ಸಾರು ಮಾಡಿಕ್ತೀನಿ ಅಂತ ಹೇಳ್ತು. ಅದಕ್ಕೆ ನಿಮ್ಮ ಅಂಗಡಿಗೆ ಬಂದ್ವಿ ತಕೊಂಡ್ ಹೋಗೋಣ ಅಂತಾನ. ಸರಿ ತಡಿಯಪ್ಪ, ಯಾವ್ದಿರ್ಲಿ, ಬೈಲರ್ ಇರ್ಲಾ ಫಾರಂ ಇರ್ಲಾ? ಅಣ್ಣ, ಫಾರಮ್ಮ ಒಂದ್ ಕೋಳಿ ಕಟ್ ಮಾಡು, ಬೈಲರ್ ಅರ್ಧ ಕೆಜಿ ರೆಡಿ ಕೊಡು. ಸರಿ ತಡಿಯಪ್ಪ, ಆಯ್ತು. ತಗೊಳಪ್ಪ ಮುಂಜ, ಎರಡನ್ನೂ ಫಾರಮ್ ಬೈಲರ್ ಎರಡು ಒಂದೇ ಕವರ್ಗೆ ಹಾಕಿದೀನಿ. ಹೆಂಗ ಹೋಗಿ ನಿಮ್ಮ ಅಜ್ಜಿಗೆ ಹಂಗ ಅನ್ನಪ್ಪ. ಕಣ ಆತು. ಲೋಕ ನಡೆಯಪಟ್ಟು ಮಂತಕ್ ಹೋಗನ್ಲೋ. ನಮ್ಮ ಮಂಜಣ್ಣ, ಏನಪ್ಪ ಕೋಳಿನ ರೋಸ್ಟ್ ಮಾಡ್ತೀರಾ ಸಾರು ಮಾಡ್ತೀರಾ? ಮರಿಯಣ್ಣ, ನಮ್ ಬಾಸ್ ಹೇಳಿಲ್ವೇ, ಕೋಳಿನ ರೋಸ್ಟ್ ಮಾಡಿದ್ರೆ ವೇಸ್ಟ್, ಸಾರು ಮಾಡಿದ್ರೆ ಟೇಸ್ಟ್ ಅಂತಾನ. ನಮ್ ಬಾಸ್ ಯಾರು ಅಂತ ಗೊತ್ತಾಗಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನ ಕಮೆಂಟ್ ಮಾಡಿ ತಿಳಿಸ್ರಿ. ಓಹೋ ಆತ್ ಬಿಡಪ್ಪ, ನಮ್ ಬಾಸ್ ಅವ್ರೇನು. ಸರಿ ಕಣ, ನಾನು ಹೋಗ್ತೀನಿ. ಹೂನಪ್ಪ ಮಂಜಣ್ಣ, ಹೋಗ್ಬಾ. ಫ್ರೆಂಡ್ಸ್, ನಾನು ಲೋಕನೂ ಕೋಳಿ ತಗೊಂಡು ಹೋಗಿ ನಮ್ಮ ಅಜ್ಜಿ ಕೈಲಿ ಸಾರು ಮಾಡಿಸ್ಕೊಂಡು ಫ್ರೈ ಮಾಡಿಸ್ಕೊಂಡೆಲ್ಲ ತಿಂತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೀವಿ.